ಇವರೇ ನೋಡಿ ಆಲ್ಕೋಹಾಲ್ ಮುಟ್ಟದ ಟೀಮ್ ಇಂಡಿಯಾದ ಮೂವರು ಸ್ಟಾರ್ ಕ್ರಿಕೆಟಿಗರು. ಕ್ರಿಕೆಟ್ ವೃತ್ತಿಗೆ ಇಳಿದ ಮೇಲೆ ಈ ಆಟಕ್ಕೆ ಸಂಪೂರ್ಣ ಮೀಸಲಾಗಿರಬೇಕು. ಶ್ರದ್ಧೆ, ಪರಿಶ್ರಮ, ಗುರಿ, ತುಡಿತ ಎಷ್ಟು ಮುಖ್ಯವೋ ಅದೆಲ್ಲಕ್ಕಿಂತ ಹೆಚ್ಚಾಗಿ ಹಾಗೂ ಅತಿ ಮುಖ್ಯವಾಗಿ ಇರಬೇಕಾಗಿದ್ದು ಫಿಟ್ನೆಸ್. ಹೌದು, ಈ ಆಟದಲ್ಲಿ ದೇಹದ ಆರೋಗ್ಯ ಮತ್ತು ತೂಕ ಕಾಪಾಡಿಕೊಳ್ಳುವುದು ಉತ್ತಮ. ಇಲ್ಲಿ ಫಿಟ್ನೆಸ್ ಸಮತೋಲನವಾಗಿ ಇಟ್ಟುಕೊಳ್ಳುವುದೇ ದೊಡ್ಡ ಸಾಧನೆ. ಇದನ್ನ ಕಾಪಾಡಿಕೊಂಡ್ರೆ ಉಳಿದೆಲ್ಲ ಕೊಂಚ ಸುಲಭ. ಹಾಗೆ ನೋಡಿದ್ರೆ ಕ್ರಿಕೆಟಿಗರು ಸೇವಿಸುವ ಆಹಾರ ಕ್ರಮ ಇತರರ ಗಮನ ಸೆಳೆಯುವುದರಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ನಿಯಮಿತ ಆಹಾರ, ವ್ಯಾಯಾಮ ಹೀಗೆ ನಾನಾ ರೀತಿಯ ಕಠಿಣ ಅಭ್ಯಾಸಗಳು ಅವರ ದಿನಚರಿಯ ಮೂಲವಾಗಿರುತ್ತೆ. ಕ್ರಿಕೆಟ್ಗೋಸ್ಕರ ತಮ್ಮ ಒಂದಷ್ಟು ಅಭ್ಯಾಸಗಳನ್ನು ತಡೆಗಟ್ಟುವ ಆಟಗಾರರು ತಮ್ಮ ತನು ಮನ ಎಲ್ಲವೂ ಕ್ರಿಕೆಟ್ ಅಂತಾನೆ ಭಾವಿಸ್ತಾರೆ. ತಮ್ಮವರಿಗೆ ಸಮಯ ಕೊಡಲು ಸಾಧ್ಯವಾಗದ ಇದ್ದರೂ ಕೂಡ ಕ್ರಿಕೆಟ್ಗಾಗಿ ಹೆಚ್ಚು ಸಮಯ ಮೈದಾನದಲ್ಲೇ ಕಳೆಯುತ್ತಾರೆ. ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನ ಹೆಚ್ಚಾಗಿ ಅನುಸರಿಸುವ ಅಭಿಮಾನಿಗಳು ಅವರ ಉಡುಗೆ ತೊಡುಗೆ, ಜೀವನ ಶೈಲಿ, ಮಾಡುವ ಕೆಲಸಗಳು, ನಡೆದುಕೊಳ್ಳುವ ರೀತಿ ಇದೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಕೇವಲ ನೋಡಿ ಸುಮ್ಮನಾಗದ ಫ್ಯಾನ್ಸ್ ಅದನ್ನು ತಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಲು ಮುಂದಾಗ್ತಾರೆ. ಆ ಮಟ್ಟಿಗೆ ಅವರ ಅಭಿಮಾನ, ಪ್ರೀತಿ ವ್ಯಕ್ತವಾಗುತ್ತೆ. ಇದೆಲ್ಲದರ ಹೊರತಾಗಿ ಕ್ರಿಕೆಟಿಗರು ತಮ್ಮ ಖಾಸಗಿ ಜೀವನ ಅಂತ ಇರುತ್ತೆ. ಅಲ್ಲಿ ಅವರು ತಮ್ಮ ಕುಟುಂಬಸ್ಥರು ಅಥವಾ ಸ್ನೇಹಿತರೊಡನೆ ಒಂದಷ್ಟು ಸಮಯ ಕಳೀತಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪಾರ್ಟಿ, ಸಮಾರಂಭ, ಸಂಭ್ರಮಗಳಲ್ಲಿ ಮದ್ಯ ಸೇವನೆ ತೀರಾ ಸಾಮಾನ್ಯ. ಆದರೆ ಈ ಮೂವರು ಕ್ರಿಕೆಟಿಗರು ಮಾತ್ರ ಮದ್ಯ ಸೇವನೆಯಿಂದ ಬಹಳ ದೂರ ಉಳಿದಿದ್ದು ಆಲ್ಕೋಹಾಲ್ಗೆ ಖಡಕ್ ಗುಡ್ ಬೈ ಹೇಳಿದ್ದಾರೆ. ಅಷ್ಟಕ್ಕೂ ಯಾರವರು ನೋಡೋಣ. ಟೀಮ್ ಇಂಡಿಯಾದ ವಾಲ್ ರಾಹುಲ್ ದ್ರಾವಿಡ್. ಹೌದು, ನಮ್ಮ ಜೀವನದಲ್ಲಿ ಮದ್ಯ ಸೇವಿಸದೆ ಶಿಸ್ತನ್ನು ಪಾಲಿಸುತ್ತಿರುವ ರಾಹುಲ್ ದ್ರಾವಿಡ್ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ದಿ ವಾಲ್ ಆಫ್ ಇಂಡಿಯನ್ ಕ್ರಿಕೆಟ್ ಎಂಬ ಬಿರುದನ್ನು ಸಂಪಾದಿಸಿದ್ದಾರೆ. ಇಂದಿಗೂ ಅವರ ಕೊಡುಗೆ ಅವಿಸ್ಮರಣೀಯ. ಇತ್ತೀಚೆಗಷ್ಟೇ ಅಂತ್ಯಗೊಂಡ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತವನ್ನು ಚಾಂಪಿಯನ್ಸ್ ಪಟ್ಟಕ್ಕೇರಿಸುವ ಮೂಲಕ ಟೀಮ್ ಇಂಡಿಯಾದ ಹೆಡ್ ಕೋಚ್ ಹುದ್ದೆಗೆ ನಿವೃತ್ತಿ ಘೋಷಿಸಿ ಸದ್ಯ ವಿಶ್ರಾಂತಿಯಲ್ಲಿದ್ದಾರೆ. ದಿ ಫೈರ್ ಬ್ರ್ಯಾಂಡ್ ಗೌತಮ್ ಗಂಭೀರ್. ಪ್ರಸ್ತುತ ಟೀಮ್ ಇಂಡಿಯಾದ ನೂತನ ಹೆಡ್ ಕೋಚ್ ಆಗಿರುವ ಮಾಜಿ ಸ್ಟಾರ್ ಬ್ಯಾಟರ್ ಗೌತಮ್ ಗಂಭೀರ್ 2011 ವಿಶ್ವಕಪ್ನ ಅನ್ಸಂಗ್ ಹೀರೋ ಎಂದಾನೇ ಹೆಸರುವಾಸಿ. ಮೈದಾನದಲ್ಲಿ ಮಾಡಿಕೊಂಡ ಜಗಳಗಳಿಂದಲೇ ವಿವಾದಗಳಿಗೆ ಸಾಕ್ಷಿಯಾಗಿದ್ದ ಗೌತಮ್ ತಮ್ಮ ಜೀವನದಲ್ಲಿ ಮದ್ಯಕ್ಕೆ ಅವಕಾಶವಿಲ್ಲ, ಅದರ ಸೇವನೆ ಮಾಡುವುದು ಬೇಡ ಎಂದು ಶಿಸ್ತಿನ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ದಿ ಕಿಂಗ್ ವಿರಾಟ್ ಕೊಹ್ಲಿ. ಪ್ರಸ್ತುತ ಫಿಟ್ನೆಸ್ ಐಕಾನ್ ಅಂತಾನೆ ಗುರುತಿಸಿಕೊಂಡಿರುವ ವಿರಾಟ್ ಕೊಹ್ಲಿ ತಮ್ಮ 36ನೇ ವಯಸ್ಸಿನಲ್ಲಿಯೂ ಯುವಕರು ನಾಚುವಂತಹ ಫಿಟ್ನೆಸ್ ಕಾಪಾಡಿಕೊಂಡು ಬಂದಿದ್ದಾರೆ. ಎಂದಿಗೂ ಮೈದಾನದಲ್ಲಿ ರನ್ಗಳ ಸುರಿಮಳೆಯನ್ನೇ ಹರಿಸುವ ವಿರಾಟ್ ಮದ್ಯಕ್ಕೆ ಆಸ್ಪದ ಕೊಡದೆ ಫಿಟ್ನೆಸ್ ಬಗ್ಗೆ ಹೆಚ್ಚು ಒಲವು ತೋರಿದ್ದಾರೆ. ದಿನಚರಿಯಲ್ಲಿ ಬಹುತೇಕ ಸಮಯವನ್ನ ವ್ಯಾಯಾಮ ಮಾಡುವುದರಲ್ಲೇ ಕಳೆಯುವ ಕೊಹ್ಲಿ ಇಂದು ಅನೇಕರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.